ಪ್ರಿಯ ವೀಕ್ಷಕರೇ, ನೀವು ಯಾವುದೇ ರೀತಿಯಾದ ಅಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ. ಪಾವಗಡ ಪಟ್ಟಣದ ಟೋಲ್ ಗೇಟ್ ಬಳಿ ಇರುವ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ನೂತನವಾಗಿ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ. ಸರ್ ನಮಸ್ಕಾರ. ನಿಮ್ಮ ಒಂದು ಡೆಂಟಲ್ ಕ್ಲಿನಿಕ್ ಅಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳನ್ನು ನೀವು ಕೊಡ್ತಾ ಇದ್ದೀರಂತ? ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ಉಜ್ವಲ್ ಅಂತ. ಇದು ನಮ್ಮ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ನಾವು ಎಲ್ಲ ಥರದ ಬೇಸಿಕ್ ಡೆಂಟಲ್ ಟ್ರೀಟ್ಮೆಂಟ್ಸ್ ಹಾಗೂ ಅಡ್ವಾನ್ಸ್ ಡೆಂಟಲ್ ಟ್ರೀಟ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲ ಬೇಸಿಕ್ ಚೆಕಪ್ಸ್, ಎಕ್ಸ್ರೇ ಡೆಂಟಲ್ ಚೆಕಪ್ ಹಾಗೂ ಸಣ್ಣ ಪುಟ್ಟ ಫಿಲ್ಲಿಂಗ್ಸ್, ಹಲ್ಲು ತೆಗೆಯೋದಾಗಲಿ, ಡೆಂಟಲ್ ಇಂಪ್ಲಾಂಟ್ಸ್ ಆಗಲಿ ಪ್ರತಿಯೊಂದನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಣ್ಣ ಮಕ್ಕಳ ಹಲ್ಲಿನ ಚಿಕಿತ್ಸೆ ಕೂಡ ಮಾಡಲಾಗುತ್ತೆ. ಸರ್ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ನಿಮ್ಮ ಕ್ಲಿನಿಕ್? ನಮ್ಮ ಡೆಂಟಲ್ ಕ್ಲಿನಿಕ್ ಬಂದುಬಿಟ್ಟು ತುಂಬ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ಟೋಲ್ ಗೇಟ್ ಸರ್ಕಲ್ ಗೊತ್ತಿದೆಯಲ್ಲ, ಅಲ್ಲಿ ರಾಘವೇಂದ್ರ ಬೇಕ್ರಿ ಅಂತಿದೆ. ಅದರ ಮೇಲೆ ಫಸ್ಟ್ ಅದೇ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಕ್ಲಿನಿಕ್ ಇದೆ. ಪಾವಗಡದ ವ್ಯಾಪಾರಸ್ಥರಾದ ಬಾಲಾಜಿ ಸೀನಪ್ಪನವರು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರದ ಶ್ರೀದತ್ತ ನೆಲೆಸಿರುವ ಸನ್ನಿಧಿಯಲ್ಲಿ 3 ದಿನಗಳ ಕಾಲ ವಿವಿಧ ಹೋಮ ಹವನಗಳನ್ನು ಏರ್ಪಡಿಸಿದ್ದರು. ಈ ವೇಳೆ 1,000ಕ್ಕೂ ಅಧಿಕ ಭಕ್ತರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಒಂದು ಬಂದ ಭಕ್ತರಿಗೆ 3 ದಿನಗಳ ಕಾಲ ಅತ್ಯಂತ ರುಚಿಯಾದ ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದರು. ಬನ್ನಿ, ಹಾಗಾದರೆ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಅವರು ಏಕೆ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಯಾವುದೇ ಒಂದಷ್ಟು ಟೆನ್ಷನ್ ತೆಗೆದುಕೊಳ್ಳದೆ ಅತ್ಯಂತ ಯಶಸ್ವಿಯಾಗಿ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಬಾಲಾಜಿ ಸೀನಪ್ಪ ಅವ್ರನ್ನ ಮಾತಾಡಿಸೋಣ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಹೋಮಗಳೆಲ್ಲ ಮಾಡಿಸ್ಬಿಡಿ, ಯಾವ ರೀತಿ ನಿಮ್ಗೆ ಸಂಕಲ್ಪ ಮಾಡ್ಕೊಂಡಿದ್ದೀರಿ ಅಂತ? ಸಂಕಲ್ಪ ಅಂದರೆ ನಾವು ಯಾವುದಾದ್ರಾಗಲಿ ಒಂದು ದೊಡ್ಡದು ಮಾಡಬೇಕಾದ್ರೆ ದೇವ್ರ ಕೃಪೆಯಿಂದ ನಾವು ಮಾಡ್ಕೋಬೇಕು. ಎಲ್ಲರ ಹತ್ರ ನಾವು ಸಹಕರಿಸ್ಕೋಬೇಕು. ನಾವು ಅವ್ರನ್ನ ಹತ್ರ ಕಿತ್ತಾಡಿದ್ರೆ ಯಾರು ಕೆಲಸ ಮಾಡಲ್ಲ, ಪ್ರೀತಿಯಿಂದ ಕೆಲಸ ಮಾಡಿಸ್ಕೋಬೇಕು. ಆವಾಗ ಎಷ್ಟು ಜನ ಯಾವ ಕೆಲಸ ಆದ್ರೂ ನಡೀತದೆ. ಕಿತ್ತಾಡ್ಕೊಂಡು ಮಾಡಿದ್ರೆ ಯಾವುದೂ ಆಗಲ್ಲ. ಅದೇ. ಆಮೇಲೆ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ ಇದು? ನಾವು 25 ವರ್ಷದಿಂದ, ನಾವು ನಮ್ಮ ಮಾವರು 15 ವರ್ಷ ಮಾಡಿದ್ರೆ, ನಾವು 10 ವರ್ಷ ಮಾಡಿದ್ವಿ. ಮತ್ತೆ ಫ್ರೀ ಮದುವೆಗಳು ಮಾಡ್ತಾ ಇದ್ವಿ, ಅದು 15 ವರ್ಷ ಮಾಡಿದ್ವಿ. ಈಗ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದನ್ನ ಹಿಂಗೆ ಮುಂದುವರಿಸ್ತೀರಾ? ದೇವ್ರ ಕೃಪೆ, ಅದು ದೇವ್ರ ಕೃಪೆ. ಯಾಕಂದ್ರೆ ಮುಂದೆ ಏನಾಗುತ್ತೆ ನಾವು ಹೇಳಕ್ಕಾಗಲ್ಲ. ದೇವ್ರ ಕೃಪೆ ಕೊಟ್ಟು ಮಾಡ್ಬೋದು. ಓಕೆ, ಉದ್ದೇಶ ಏನು ಅಂತ ಈ ಒಂದು ಪೂಜೆಗಳು, ಹೋಮ ಹವನಗಳ ಉದ್ದೇಶ ಏನಂದ್ರೆ, ನಾವು ಎಷ್ಟೋ ಜನ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆಗಲ್ಲ. ಹಿಂಗೆ ಈ ಥರ ಆದರೆ ಬ್ಯಾಚ್ ಬರ್ತಾರೆ. ಮತ್ತೆ 3 ದಿವಸ ಈ ಪ್ಲೇಸ್ನಲ್ಲಿ ಒಳ್ಳೆ ಪ್ಲೇಸ್ ಇರೋಕ್ಕಾಗಲ್ಲ ಅವ್ರಿಗೆ. ಯಾರು ಬಂದರೂ ದೇವ್ರ ದರ್ಶನ ಮಾಡ್ಕೊಳ್ತಾರೆ, ಅರ್ಧ ಗಂಟೆಯಲ್ಲಿ ಹೋಗ್ಬಿಡ್ತಾರೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಬೇಕು. ಅವ್ರ ಸಂಸ್ಥೆ ನಾವು ಇದು ಮಾಡ್ತೀವಿ, ಭಜನೆ ಮಂಡಳಿಯಿಂದ ಮಾಡ್ತಾ ಇರೋದು. ಯಾಕೆಂದರೆ 3 ದಿವಸ ಅಂದರೆ ನಾವು ಯಾವುದಾದ್ರೂ ಇಂಥ ಕ್ಷೇತ್ರದಲ್ಲಿ ಮಾಡಿದಾಗ ಮಕ್ಕಳಿಲ್ದಿರೋರ್ಗೂ ಮಕ್ಕಳಾಗ್ತಾರೆ, ಮದುವೆ ಇಲ್ದಿರೋ ಮದುವೆ ಆಗ್ತಾರೆ ಅಂತಾರೆ. ಅವರು ಪಾಪ ಬಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಅದು ಅಲ್ಲದೆ ನಮಗೆ ಏನು ಗೊತ್ತಾ, ನಾವೊಬ್ಬರೇ ಊಟ ಮಾಡಿದ್ರೆ ಪ್ರಯೋಜನ ಇಲ್ಲ. ನಮ್ಮ ಮನೆಗೆ ಬಂದವರು 10 ಜನ ಊಟ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ. ಎಸ್, 100% ಅದು 100%. ಓಕೆ, ನೀವು ಇಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀರಾ. ಆ ದೇವರು ನಿಮ್ಗೆ ಇನ್ನೂ ಬಲ ಕೊಡಲಿ, ಶಕ್ತಿ ಕೊಡಲಿ. ಇಷ್ಟೂ ಜನಗಳ ಆಶೀರ್ವಾದ, ಪ್ರೋತ್ಸಾಹ, ಎಲ್ಲ ದೇವರುಗಳ ಏನು ಹೋಮ ಹವನಗಳು ಮಾಡಿದಾರೆ ಅಷ್ಟೂ ದೇವರುಗಳ ಆಶೀರ್ವಾದ ನಿಮಗೆ ಲಭಿಸಲಿ ಅಂತ ನಾನು ಎಲ್ಲರ ಪರವಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಬನ್ನಿ, ಈ ಒಂದು ಶ್ರೀದತ್ತ ನೆಲೆಸಿರುವ ಅತ್ಯಂತ ಪುಣ್ಯ ಕ್ಷೇತ್ರವಾದ ಗಾಣಗಾಪುರದಲ್ಲಿ 3 ದಿನಗಳ ಕಾಲ ಅತ್ಯಂತ ಸಂಭ್ರಮ, ಸಡಗರ, ಶ್ರದ್ಧಾ ಭಕ್ತಿಗಳಿಂದ ವಿವಿಧ ಹೋಮ ಹವನಗಳನ್ನು ನಡೆಸಿಕೊಟ್ಟಂಥ ಪ್ರಧಾನ ಅರ್ಚಕರಾದ KS ಅಶ್ವತ್ಥನಾರಾಯಣ ಶರ್ಮಾ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ. ಸಾಧಕೆ ಶರಣ್ಯೇ ತ್ರಂಬಕೀ ದೇವಿ ನಾರಾಯಣಿ ನಮೋಸ್ತುತೆ. ಅತ್ರಿಪುತ್ರಾಯ ವಿದ್ಮಹೇ ದಿಗಂಬರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಶ್ರೀ ಕ್ಷೇತ್ರ ಗಾಣಗಾಪುರ
ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಮತಿ ಶ್ರೀದೇವಿ ಮತ್ತು ಶ್ರೀ ಶ್ರೀನಿವಾಸಪ್ಪನವರು ಮಾರುತಿ ಭಕ್ತ ಮಂಡಳಿ ಪರವಾಗಿ ಈ ಒಂದು ಕ್ಷೇತ್ರದಲ್ಲಿ ಈ ವರ್ಷ ಸಾಮೂಹಿಕ ಶಾಂತಿ ಕಾರ್ಯಕ್ರಮಗಳನ್ನೋದು ಹಮ್ಮಿಕೊಳ್ಳಲಾಗಿದ್ದು ತ್ರಿದಿನ ಸಂಕಲ್ಪ ರೀತಿಯಾಗಿ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ. ಸೋಮವಾರದಿಂದ ಪ್ರಾರಂಭವಾಗಿ ಸೋಮವಾರ ಗಂಗೆ ಪೂಜೆಯಿಂದ ಗಣಪತಿ ಪೂಜೆ, ಪುಣ್ಯಾಹ, ಅದೇ ರೀತಿಯಾಗಿ ರಕ್ಷಾಬಂಧನ, ನಾಂದಿ ಕಾರ್ಯಕ್ರಮವಾಗಿ ಪ್ರಾರಂಭವಾಗಿದ್ದು ಈ ಒಂದು ನವಚಂಡಿಕಾ ಯಾಗ ಇವತ್ತಿಗೆ ಸಮಾಪ್ತಿಯಾಗಿದೆ, ಪೂರ್ಣಾವತಿಯಾಗಿ. ಇದರ ಒಟ್ಟಿಗೆ ಸರಿಸುಮಾರು ಮಹಾಗಣಪತಿ ಹವನದಿಂದ ಪ್ರಾರಂಭವಾಗಿ ವಾಸ್ತು, ರಾಕ್ಷೋಘ್ನ, ಸುದರ್ಶನ, ಅಘೋರ ರುದ್ರ, ನಾರಸಿಂಹ, ಮಾತಂಗೇಶ್ವರಿ, ಧನ್ವಂತರಿ, ಕಾರ್ತಿವೀರ್ಯಾರ್ಜುನ, ಪ್ರತ್ಯಂಗಿರ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆಂಜನೇಯ ಸ್ವಾಮಿ, ಸಂತಾನ ಗೋಪಾಲಕೃಷ್ಣ, ಸ್ವಯಂವರ ಕಲಾ ಪಾರ್ವತೀ ದೇವಿ ಸಹಿತವಾಗಿ ವಾಸವಿ ಕನ್ನಿಕಾ ಪರಮೇಶ್ವರಿ ಕುಲದೇವತೆಯಾಗಿ, ಅದೇ ರೀತಿಯಾಗಿ ಕ್ಷೇತ್ರ ದೇವತೆಯಾಗಿರ್ತಂಥ ದತ್ತಮೂರ್ತಿಗಳು, ರಾಘವೇಂದ್ರ ಸ್ವಾಮಿ, ಶಿರಡಿ ಸಾಯಿಬಾಬಾ ಹೋಮ, ಅದೇ ರೀತಿಯಾಗಿ ತ್ರಿಮೂರ್ತಿಗಳ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಪತ್ನಿ ಸಹಿತವಾಗಿ ಇಂದ್ರಾದಿ ಅಷ್ಟದಿಕ್ಪಾಲಕರವಾಗಿ ಎಲ್ಲ ರೀತಿ ಶಾಂತಿ ಹೋಮಗಳು ನೆರವೇರಿದ್ದು, ಅದೇ ರೀತಿಯಾಗಿ ಲೋಕ ಕಲ್ಯಾಣಾರ್ಥವಾಗಿಯೂ ಸಂಕಲ್ಪ ಮಾಡಿದ್ದು. ಯಾಕೆಂದರೆ ಚಂಡಿಕಾ ಯಾಗ ಅಂದ್ರೇ ಲೋಕ ಕಲ್ಯಾಣಾರ್ಥವಾಗಿ, ಯಾವುದೇ ರೀತಿ ಸ್ವಾರ್ಥಕ್ಕಾಗಿ ಮಾಡೋ ಕಾರ್ಯಕ್ರಮ ಅಂತಲ್ಲ. ನಮ್ಮ ರಾಜ್ಯ, ರಾಷ್ಟ್ರ ಎಲ್ಲವೂ ಕೂಡ ಸುಭಿಕ್ಷಿತವಾಗಿರಬೇಕು, ದೇಶ ಎಲ್ಲ ಸಸ್ಯಶ್ಯಾಮಲವಾಗಿರಬೇಕು, ಕ್ಷಾಮ ಡಾಮರಾದಿ ಮಸೂರಕಾದಿ ಭಯಭೀತಿ ದೇಶಗಳೆಲ್ಲ ಪರಿಹಾರ ಆಗಬೇಕು, ಕಾಲಕಾಲಕ್ಕೆ ಸುವೃಷ್ಟಿ ಪ್ರಾಪ್ತಿಯಾಗಿ ಅನಾವೃಷ್ಟಿಯೆಲ್ಲ ನಿವೃತ್ತಿ ಆಗಬೇಕು. ಅದೇ ರೀತಿಯಾಗಿ ನಮ್ಮ ರೈತಾಪಿ ವರ್ಗದವರೆಗೂ, ನಮ್ಮ ಈ ಒಂದು ದೇಶ ಕಾಯ್ತಕ್ಕಂಥ ಸೈನಿಕವರೆಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಸಂಕಲ್ಪ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಅಂತಾಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಈ ಸಂಕಲ್ಪ ಮಾಡಿ ನವಚಂಡಿಕಾ ಯಾಗ, ಅದೇ ರೀತಿಯಾಗಿ ವೆಂಕಟೇಶ್ವರ ಕಲ್ಯಾಣ ಮಾಡಿ ಇವತ್ತಿಗೆ 3ನೇ ದಿವಸ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ 1:30 ಗಂಟೆಗೆ ಪೂರ್ಣಾವತಿಯಾಗಿ ಎಲ್ಲ ಸಮಾಪ್ತಿ ಅನ್ನೋದಾಗಿದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ನಾವು ಸಂಕಲ್ಪ ಮಾಡಿ ಈ ಒಂದು ವಾಹಿನಿ ಮುಖಾಂತರವಾಗಿ ವಹಿಸ್ತಾ ಇದ್ರಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ತಮ್ಮ ಹೆಸರು, ವಿಳಾಸ? ನಮ್ಮದು ಕ್ಷೇತ್ರ ಬಂದು ಶ್ರೀ ಕ್ಷೇತ್ರ ಗಡಿದಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲಾ. ಅಲ್ಲಿನ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ನಾವು KS ಅಶ್ವತ್ಥನಾರಾಯಣ ಶರ್ಮ. ಯಾವುದೇ ರಾಜಕೀಯ, ಸರ್ಕಾರಿ ಮತ್ತು ಧಾರ್ಮಿಕ ಸುದ್ದಿಗಳನ್ನು ನೋಡಬೇಕಾದ್ರೆ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗೊಳಿಸಿ. ಅದೇ ರೀತಿಯಾಗಿ ನಮಗೆ ಜಾಹೀರಾತು ನೀಡಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್. ಯಾವುದೇ ರಾಜಕೀಯ, ಸರ್ಕಾರಿ ಮತ್ತು ಧಾರ್ಮಿಕ ಸುದ್ದಿಗಳನ್ನು ನೋಡಬೇಕಾದ್ರೆ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗೊಳಿಸಿ. ಅದೇ ರೀತಿಯಾಗಿ ನಮಗೆ ಜಾಹೀರಾತು ನೀಡಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.